ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಫೇವ್ರೇಟ್ ಫುಡ್ ಗಿಣ್ಣು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಿಮಗೆಲ್ಲ ಗಿಣ್ಣು ತುಂಬ ಇಷ್ಟ ಅಂದ್ಕೊತಿದ್ದೀನಿ. ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಗಿಣ್ಣು ಮಾಡೋದಕ್ಕೆ ಏನು ಬೇಕು ಅಂತ ನೋಡೋಣ. ಈಗ ನಾನು ರವೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ 2 ಏಲಕ್ಕಿಯನ್ನು ಈ ರೀತಿ ಕ್ರಷ್ ಮಾಡ್ಕೊತೀನಿ. ಈ ರೀತಿ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳಿ. ಮತ್ತು ಒಂದು 5ರಿಂದ 6ವರೆಗೂ ನಾನು ಬೆಲ್ಲವನ್ನು ಈ ರೀತಿ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಪುಡಿ ಮಾಡ್ಕೊಂಡಿಲ್ಲ, ಸುಮ್ಮನೆ ಈ ರೀತಿ ಕ್ರಷ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು, ಅದೆಲ್ಲ ಕರಗೋಗಬೇಕು ಬೆಲ್ಲ ಎಲ್ಲ. ನಾನು ಇದರಲ್ಲಿ ನೀರು ಏನು ಆಗೋದಿಲ್ಲ, ಇದನ್ನು ಹಾಗೆ ಇಟ್ಟಿದ್ದೀನಿ. ಈಗ ಬೆಲ್ಲ ಚೆನ್ನಾಗಿ ಕರಗಬೇಕು. ಈ ಬೆಲ್ಲ ಕರಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಷ್ಟವರೆಗೂ ನನ್ನ ಮಗ ಏನು ಮಾಡ್ತಾನೆ ನೋಡಿ. ಏನದು? ನೋಡಿದ್ರಲ್ಲ ನನ್ನ ಮಗ ಏನು ಮಾಡ್ತಾಯಿದ್ದಾನಂತ. ಇಲ್ಲಿ ನಾನು ಕಿಚನ್ ರೂಮಲ್ಲಿದ್ದರೆ ಅವನು ಆಚೆ ಡ್ಯಾನ್ಸ್ ಆಡಿಕೊಂಡು ಹಾಡು ಹೇಳ್ಕೊಂಡಿದ್ದಾನೆ. ಸ್ವಲ್ಪ ಆದರೂ ನಿಮ್ಗೆ ಹಾಡು ಅನ್ನೋದು ಅರ್ಥ ಆಯಿತು ಇಲ್ಲೋ ಗೊತ್ತಿಲ್ಲ. ಅದು ಮಹೇಶ್ ಬಾಬು ಮೂವಿಲಿ ಸಾಂಗನ್ನು ಆಡ್ತಾಯಿದ್ದಾನೆ. ಈಗ ಬೆಲ್ಲವನ್ನು ಕರಗಿದ್ದಾಯಿತು. ನೆಕ್ಸ್ಟ್ ಈಗ ಹಾಲನ್ನು ಹಾಕಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಅದು ಹಾಲು ಒಡೆದೋಗ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಕುದಿ ಬರಬೇಕು. ಅಷ್ಟವರೆಗೂ ಈ ರೀತಿ ಚೆನ್ನಾಗಿ ಕ್ಲೀನಾಗೆ ಈ ರೀತಿ ಮಿಕ್ಸ್ ಮಾಡ್ತಾಯಿರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ. ಯಾಕಂದರೆ ಹಾಲು ಜಾಸ್ತಿ ಬಿಸಿ ಬಂದುಬಿಡುತ್ತೆ, ಈ ರೀತಿ ಉಕ್ಕುತ್ತೆ. ಆ ರೀತಿ ಬರಬಾರ್ದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಗಡ್ಡೆಗಳ ಥರ ಈ ರೀತಿ ನೋಡಿ ಹಾಲು ಒಡೆದೋಗಿ ಈ ರೀತಿ ಬರ್ತಾಯಿದೆಯಲ್ಲ, ಕ್ಲೀನಾಗೆ ಬರ್ತಾಯಿದೆ. ಹಾಲುಗಳು ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನನಗಂತೂ ಗಿಣ್ಣು ಅನ್ನೋದು ನಮ್ಮಮ್ಮ ಮಾಡಿದ್ರೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಒಂದು ಸಾರಿ ಮನೆಯಲ್ಲಿ ಈಗ ನಾನು ತೋರಿಸುವ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈಗ ಆವಾಗಲೇ ಬೇಯಿಸುವಂಥ ರವೆಯನ್ನು ಹಾಕೊಂಡ್ಬಿಡ್ತಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಆಗಬೇಕು. ರವೆ ಚೆನ್ನಾಗಿ ಉಂಡೆಗಳು ಕಡ್ದಿರ ಮಿಕ್ಸ್ ಆಗಬೇಕು. ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ತುರುಮ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಕಿಲ್ಲ. ನಿಮ್ಗೆ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನನಗಿಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟದಲ್ಲಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೋಡಿ, ಗಿಣ್ಣು ಆಗಲೇ ರೆಡಿ ಆಗ್ತಾಯಿದೆ. ಈ ರೀತಿ ಕ್ಲೀನಾಗಿ ಗಟ್ಟಿಯಾಗಿ ಆಗಬೇಕು, ಒಂದು ಪಾಯಸ ರೀತಿ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಈ ರೀತಿ ಪಾಯಸ ಥರ ಮಾಡ್ಕೊಂಡು ತಿಂತಾರೆ. ನಾನಿಲ್ಲಿ ಪಾಯಸ ಥರ ಮಾಡ್ತಿಲ್ಲ. ನಾನು ಯಾವ ರೀತಿ ಮಾಡ್ತೀನಂತ ಮುಂದೆ ನೋಡಿ. ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ಪಾಯಸ ರೀತಿ ಬರಬೇಕು. ಇದರಲ್ಲಿ ನಾನೇನು ಕೋವಾ ಬರುತ್ತಲ್ಲ ಅದೇನು ಹಾಕಿಲ್ಲ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಕೋವಾ ಹಾಕ್ಬಿಟ್ಟು ಈ ರೀತಿ ಪಾಯಸ ರೀತಿ ಮಾಡ್ತಾರೆ. ನಾನು ಅದೇನು ಹಾಕಿಲ್ಲ. ಈಗ ಗಿಣ್ಣು ಆಗಿದೆ. ಈಗ ನಾನು 2 ಪ್ಲೇಟ್ಸನ್ನು ತಗೊಂಡು ಅದರಲ್ಲಿ ತುಪ್ಪವನ್ನು ಈ ರೀತಿ ಕ್ಲೀನಾಗಿ ಹಚ್ಕೋಬೇಕು. ಈ ರೀತಿ ಕ್ಲೀನಾಗಿ ಹಚ್ಕೊಂಡ್ಬಿಟ್ಟು ಮತ್ತು ಆ ಗಿಣ್ಣು ಅನ್ನೋದು ಇದರಲ್ಲಿ ಹಾಕಬೇಕು.
ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಮಗೆ ಆ ಪ್ಲೇಟ್ಗೇನು ಗಿನ್ನು ಮೆತ್ಕೋಬಾರ್ದು ಮತ್ತು ತೆಗಿಯೋದಕ್ಕೆ ಈಸಿಯಾಗಿರಬೇಕಲ್ಲ. ಈ ರೀತಿ ನಾನು ಸ್ವಲ್ಪ ಒಂದು ಪ್ಲೇಟ್ಗೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ಇನ್ನೊಂದು ಪ್ಲೇಟ್ಗೆ ಈ ರೀತಿ ತುಪ್ಪವನ್ನು ಹಾಕ್ಬಿಟ್ಟು ಕ್ಲೀನಾಗಿ ಹಚ್ಬಿಟ್ಟು ಮತ್ತು ಗಿಣ್ಣನ್ನು ಹಾಕ್ತಿದ್ದೀನಿ. ತುಂಬ ಟೇಸ್ಟಿಯಾದ ರುಚಿಕರವಾದ ಗಿಣ್ಣು ರೆಡಿ ಆಗಿಬಿಟ್ಟಿದೆ. ಈಗ ನಾವು ತಿನ್ನೋದೇ ಇರೋದು. ಈ ರೀತಿ ಆಗಿಬಿಟ್ಟು ಸ್ವಲ್ಪ ಡ್ರೈ ಆದ ನಂತರ ಮತ್ತು ಈ ರೀತಿ ಒಂದು ಪೀಸಸ್ ಟೈಪು ನಾವು ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಪೀಸಸನ್ನು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಾಕ್ಸಸ್ ಟೈಪು ನನಗೆ ಯಾವ ಸೈಜ್ ಬೇಕೋ ಆ ಸೈಜು ನಾನು ಬಾಕ್ಸಸ್ ಟೈಪು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಚಾಕಿಂದ ಕಟ್ ಮಾಡ್ತಿಲ್ಲ. ನಾವು ಚಪಾತಿ ತಿರ್ಗಾಕ್ಸೋದು ಸ್ಪೂನ್ ಬರುತ್ತಲ್ಲ ಅದರಿಂದ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಾಕ್ಸಸ್ ಟೈಪು ನನಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸ್ಕ್ವೇರ್ ಟೈಪ್ಸ್ ಕೂಡ ನೀವು ಯಾವ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಮತ್ತು ಡ್ರೈ ಆದಮೇಲೆ ಪೀಸಸನ್ನು ಗಿಣ್ಣು ಕೇಕ್ ಪೀಸಸನ್ನು ತಿಂದುಬಿಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ನಾನು ಏನು ಮಾಡ್ತೀನಿ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರ್ದಾದ್ರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.